ನಮಸ್ಕಾರ. ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ಸವಿತಾ ಕುಲಕರ್ಣಿ. ಮುಂಬೈ ಮಹಾನಗರದ ಜನಪ್ರಿಯ ಕನ್ನಡ ಮಾಸಪತ್ರಿಕೆ ಛಾಯಾಕಿರಣದ ದಶಮಾನೋತ್ಸವ ಸಮಾರಂಭವು ಏಪ್ರಿಲ್ 6ರ ರವಿವಾರದಂದು ಕಲ್ಯಾಣ್ ಕಡಕ್ಪಾಡಾದ ಗುರುದೇವ್ ಗ್ರ್ಯಾಂಡ್ ಹೋಟೆಲ್ನ ಸಭಾಗೃಹದಲ್ಲಿ ಬಿಎಸ್ ಕುರ್ಕಾಲ್ ವೇದಿಕೆಯಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷರಾದ ಮುಂಬೈ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ಡಾ ಜಿಎನ್ ಉಪಾಧ್ಯಾಯ ಅವರಿಗೆ ಪ್ರಕಾಶ್ ಹೆಗಡೆ ಕುಂಠಿನಿ, ಜ್ಯೋತಿ ಕುಂಠಿನಿ, ಸಿಎ ಶ್ರೇಯಾ ಶೆಟ್ಟಿ, ಶಾಲಿನಿ ಶೆಟ್ಟಿ ಅಜೇಕಾರ್, ಮೋಹನ್ ದಾಸ್ ಹೆಗಡೆ, ದೇವದಾಸ್ ಹೆಗಡೆ, ಡಾ ಶಿಶಿರ್ ಹರಿವಾಣದಲ್ಲಿ ಮಲ್ಲಿಗೆ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಕೇಳಿಕೊಂಡರು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಭರತನಾಟ್ಯ ನಡೆದು ನಂತರ ಸಮೂಹ ಗಾಯನ ಸ್ಪರ್ಧೆ ಜರುಗಿತು. ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಗಜವದನ ಹೇ ರಂಭಾ ವಿಜಯಧ್ವಜ ಗಜವದನ ಹೇ ರಂಭಾ ವಿಜಯಧ್ವಜ ಸಿದ್ಧಿ ಮುಖಿ ವಯರಾಜಂತ ಏಕದಂತ ವೈಕಲ್ಯಂತ ಸಿದ್ಧಿ ಮುಖಿ ವಯರಾಜಂತ ಗಜವದನ ಹೇ ರಂಭಾ
ಶೋಭಾ ಸುರೇಂದ್ರ ಶೆಟ್ಟಿ ಮತ್ತು ಪ್ರವೀಣಾ ಪ್ರಕಾಶ್ ಶೆಟ್ಟಿ ಅವರ ಪ್ರಾರ್ಥನೆಯೊಂದಿಗೆ ವೇದಿಕೆಯ ಮೇಲಿದ್ದ ಗಣ್ಯರು 10 ದೀಪಗಳನ್ನು ಪ್ರಜ್ವಲಿಸುವ ಮೂಲಕ ದಶ ಸಂಭ್ರಮಕ್ಕೆ ಚಾಲನೆ ನೀಡಿದರು. ಪತ್ರಿಕೆಯ ರೂವಾರಿ ಪ್ರಕಾಶ್ ಹೆಗಡೆ ಕುಂಟಿನಿ ಅತಿಥಿ ಗಣ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ನಗರದ ವಿವಿಧ ಪತ್ರಿಕೆಯಲ್ಲಿ ದುಡಿದು ಅನುಭವವನ್ನು ಪಡೆದು ಈ ಪತ್ರಿಕೆಯನ್ನು ಎಲ್ಲರ ಪ್ರೋತ್ಸಾಹದಿಂದ ಪ್ರಾರಂಭಿಸಿದ್ದೇನೆ. ಎಲ್ಲರ ಸಹಕಾರದಿಂದ ಇದೀಗ ದಶಮಾನೋತ್ಸವ ಆಚರಿಸುತ್ತಿದೆ ಎನ್ನಲು ಅತೀವ ಸಂತೋಷವಾಗುತ್ತಿದೆ ಎಂದರು. ಮಾಧ್ಯಮ ಕ್ಷೇತ್ರದಲ್ಲಿ ನೂರಾರು ತೊಡರುಗಳಿದ್ದರೂ ಅದನ್ನೆಲ್ಲ ಎದುರಿಸಿ ಈ ತನಕ ಮುನ್ನಡೆದು ಬಂದವನೆಂಬ ವಿಷಯ ತಮಗೆಲ್ಲರಿಗೂ ತಿಳಿದಿದೆ. ತಮ್ಮೆಲ್ಲರ ನೈತಿಕ ಬೆಂಬಲ, ಮಾರ್ಗದರ್ಶನ, ಕಾನೂನು ಧನದ ಸಹಾಯದಿಂದಾಗಿ ದೇಶದ ಪ್ರಜಾಪ್ರಭುತ್ವದ 4ನೇ ಅಂಗ ಆಗಿರುವ ಪತ್ರಿಕಾ ರಂಗದಲ್ಲಿ ತೊಡಗಿಕೊಳ್ಳುವುದಕ್ಕೆ ನನಗೆ ಸಾಧ್ಯವಾಯಿತು. ನಗರದ ವಿವಿಧ ದಿನಪತ್ರಿಕೆಗಳಲ್ಲಿ ಸೇವೆಗೈದು ಅಪಾರ ಅನುಭವ ಮತ್ತು ಮುಂಬಯಿಯ ತುಳು ಕನ್ನಡಿಗರ ಸಂಪರ್ಕ ಮತ್ತವರ ಪ್ರೀತಿ ವಿಶ್ವಾಸ ಗೌರವವನ್ನು ಹೊತ್ತುಕೊಂಡು 2014ರ ಜನವರಿ ತಿಂಗಳಲ್ಲಿ ಫ್ಲಾಗ್ ನ್ಯೂಸ್ ಎಂಬ ಹೆಸರಿನ ಕನ್ನಡ ಮಾಸಿಕವನ್ನು ಕಲ್ಯಾಣ ಪರಿಸರದಲ್ಲಿ ಆರಂಭಿಸಿ ನಂತರ ಇದೇ ಪತ್ರಿಕೆ ಛಾಯಾಕಿರಣ ಎಂಬ ಶಿರೋನಾಮೆಯೊಂದಿಗೆ 2015ರ ಮಾರ್ಚ್ ತಿಂಗಳಲ್ಲಿ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಇಲಾಖೆಯಿಂದ ಅಧಿಕೃತವಾಗಿ ನೋಂದಾಯಿಸಲ್ಪಟ್ಟು ಸರ್ಕಾರದಿಂದ ಪ್ರಮಾಣ ಪತ್ರವನ್ನು ಪಡೆದು 2015ರ ಮಾರ್ಚ್ ತಿಂಗಳ 10ನೇ ತಾರೀಕಿಗೆ ಪ್ರಾಯೋಗಿಕ ಸಂಚಿಕೆಯನ್ನು ಮತ್ತು ಏಪ್ರಿಲ್ ತಿಂಗಳ 5ರಂದು ಪ್ರಥಮ ಸಂಚಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಯಾವುದೇ ತರಹದ ಗೌಜಿ ಗದ್ದಲದ ಉದ್ಘಾಟನಾ ಸಮಾರಂಭವಿಲ್ಲದೆ ನೇರವಾಗಿ ಮಾರುಕಟ್ಟೆ ಮತ್ತು ನಮ್ಮ ಅಭಿಮಾನಿ ವರ್ಗಕ್ಕೆ ತಲುಪಿದ ಈ ಪತ್ರಿಕೆಗೆ ವಾರ್ಷಿಕ ಚಂದ ರೂಪಾಯಿ 1,000ದಂತೆ ಅನೇಕರಿಂದ 5 ವರ್ಷದ ಮತ್ತು ಇನ್ನು ಕೆಲವರಿಂದ 10 ವರ್ಷದ ಶುಲ್ಕವನ್ನು ಮುಂಗಡವಾಗಿ ಸ್ವೀಕರಿಸಿ ಜೊತೆಗೆ ಇನ್ನು ಕೆಲವು ನಮ್ಮ ಅಭಿಮಾನಿಗಳಿಂದ ಬಹುದೊಡ್ಡ ಮೊತ್ತದ ಆರ್ಥಿಕ ನೆರವನ್ನು ಪಡೆದು ಪತ್ರಿಕೆಯನ್ನು ಮುನ್ನಡೆಸಿ ಈ ತನಕ ಉಳಿಸಿಕೊಳ್ಳಲಾಯಿತು. ಇದೀಗ ನಿಮ್ಮ ಆಶೀರ್ವಾದದ ನೆರಳಿನಿಂದ ಸಾಗಿ ಬಂದ ನಿಮ್ಮೆಲ್ಲರ ಕೈಗನ್ನಡಿಯಂತಿರುವ ಈ ಪತ್ರಿಕೆ ದಶ ವರ್ಷ ಸಂಭ್ರಮದ ಆಚರಣೆಯನ್ನು ಆಚರಿಸುತ್ತಿದೆ. ಛಾಯಾಕಿರಣ ಪತ್ರಿಕೆ ಇನ್ನಷ್ಟು ಬೆಳೆಯಲಿ, ಶತಮಾನೋತ್ಸವವನ್ನು ಆಚರಿಸಿ ಮುನ್ನಡೆಯುವಂತಾಗಲಿ ಎಂದು ಜಾಗತಿಕ ಬಂಟರ ಸಂಘಗಳ ಅಧ್ಯಕ್ಷರಾದ ಐಕಳ್ ಹರೀಶ್ ಶೆಟ್ಟಿ ಅವರು ದಶಮಾನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಈ ಒಂದು ಪತ್ರಿಕೆ ದಶಮಾನೋತ್ಸವ ಆಚರಿಸುವುದಂದ್ರೆ ಅಷ್ಟು ಸುಲಭವಲ್ಲ. ತುಂಬಾ ಕಷ್ಟಪಟ್ಟಿರುವ ಪತ್ರಿಕೆಯಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗುದಿಲ್ಲ. ಊರಿನಲ್ಲಿಗೆಲ್ಲ ಪತ್ರಿಕೆ ಅವರು ಮಾಡ್ತಾರೆ, ಆದ್ರೆ ಮುಂಬೈಯಲ್ಲಿ ಅಂತ ಪತ್ರಿಕೆ ಇಲ್ಲ ನಮ್ಮ ಹತ್ರ. ಅದೊಂದು ನಮ್ಮ ಪುಣ್ಯ. ಯಾವ ಪತ್ರಿಕೆಯವರು ನಮ್ಮ ತುಳು ಕನ್ನಡಿಗರನ್ನು ಎತ್ತರಕ್ಕೇರಿಸ್ತಾರೆ, ಅದಲ್ಲದೆ ಅವರನ್ನು ಎಲ್ಲಿಯೂ ಕಡಿಮೆ ಮಾಡುವುದಿಲ್ಲ. ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ತದೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ. ತುಂಬಾ ಜನ ಮಾತಾಡೋರಿದ್ದಾರೆ. ಮಾತಾಡೋದ್ರಿಂದ ಎಲ್ಲರೂ ಒಳ್ಳೆಯ ಭಾಗ್ಯಗಳು. ನಾನು ಪ್ರಕಾಶನ್ ನನಗೆ ದೇವರಲ್ಲಿ ಕಟ್ಟಿಲ್ಲ, ಅಮ್ಮನಲ್ಲಿ ಪ್ರಾರ್ಥನೆ ಮಾಡೋದು, ಒಳ್ಳೆಯ ಫ್ಯಾಮಿಲಿಯರೆಲ್ಲ ಒಳ್ಳೆಯದಾಗಲಿ, ಈ ಪತ್ರಿಕೆ ದಶಮಾನೋತ್ಸವ ಆಚರಿಸುವಂತಾಗಲಿ. ನಾವೆಲ್ಲ ಇರುವಾಗ ದಶಮಾನೋತ್ಸವ ನಾವಿಲ್ಲ ಶತಮಾನೋತ್ಸವ ಆಚರಿಸುವಂತಾಗಲಿ. ನಾವೆಲ್ಲರೂ ನಮ್ಮ ಈ ಪತ್ರಿಕೆ ಯಶಸ್ವಿಯಾಗಿ ನಡೆಯಲಿ, ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ಎಲ್ರಿಗೂ ನಾನು ನನ್ನ ಪ್ರೀತಿಯ ಅಭಿನಂದನೆ ಸಲ್ಲಿಸ್ತಾ, ನನಗೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡುವಂತ ಯೋಗ ಸಿಕ್ಕಿತ್ತು. ನನಗೆ ತುಂಬಾ ಸಂತೋಷ ಆಯಿತು. ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ನಾನು ಮಾತಾಡೋದು. ಈ ಸಂದರ್ಭದಲ್ಲಿ ಅಶೋಕ್ ದೇವಡಿಗ, ರಮೇಶ್ ಮರೋಳಿ, ಆನಂದ್ ದೇವಡಿಗ, ಚನ್ನವೀರ ಅಡಿಗಣ್ಣವರ್ ಅವರ ಪರವಾಗಿ ಅವರ ಸಂಬಂಧಿಯನ್ನು ಛಾಯಾಕಿರಣ ಮಾಧ್ಯಮ ಸೇವಾ ಸಾಧಕ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಅತಿಥಿಗಳಾಗಿ ಉಪಸ್ಥಿತರಿದ್ದ ಉದ್ಯಮಿ, ಸಮಾಜ ಸೇವಕ ಗುರುದೇವ್ ಭಾಸ್ಕರ್ ಶೆಟ್ಟಿ, ಬಾಂಬೆ ಬಂಟ್ಸ್ ಅಸೋಸಿಯೇಷನ್ ಇದರ ನಿಕಟಪೂರ್ವ ಅಧ್ಯಕ್ಷ ಸಿಎ ಸುರೇಂದ್ರ ಶೆಟ್ಟಿ, ಬಂಟರ ಸಂಘ ಮುಂಬೈ ಭಿವಂಡಿ ಬದ್ಲಾಪುರ್ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷ ಸುಬೋಧ್ ಭಂಡಾರಿ,
ಮಹಾರಾಷ್ಟ್ರ ಕನ್ನಡಿಗ ಕಲಾವಿದರ ಪರಿಷತ್ತು ಇದರ ಅಧ್ಯಕ್ಷ ಸುರೇಂದ್ರ ಕುಮಾರ್ ಹೆಗಡೆ, ರಾಜೇಶ್ವರಿ ರಾಷ್ಟ್ರೀಯ ಶಾಲೆಯ ಸಂಸ್ಥಾಪಕ ದೇವಿ ಪ್ರಸಾದ್ ಶೆಟ್ಟಿ, ಬಂಟರ ಸಂಘ ಮುಂಬೈ ಕುರ್ಲಾ ಭಾಂಡುಪ್ ವಲಯದ ಮಾಜಿ ಮಹಿಳಾ ಕಾರ್ಯಾಧ್ಯಕ್ಷೆ ಭೂಮಿಕಾ ಮಹಾಬಲ್ ಶೆಟ್ಟಿ, ಸರಕಾರಿ ಜೂನಿಯರ್ ಕಾಲೇಜ್ ಕಟಪಾಡಿಯ ನಿವೃತ್ತ ಪ್ರಿನ್ಸಿಪಲ್ ಡಾ ಅನಿಲ್ ಕುಮಾರ್ ಶೆಟ್ಟಿ ಮಾತನಾಡುತ್ತಾ ಪತ್ರಿಕೆಯ ರೂವಾರಿ ಪ್ರಕಾಶ್ ಹೆಗಡೆ ಕುಂಟಿನಿ ಅವರ ಕಾರ್ಯವನ್ನು ಶ್ಲಾಘಿಸಿ ಪತ್ರಿಕೆಗೆ ಶುಭ ಹಾರೈಸಿದರು. ಪ್ರಕಾಶ್ ಕುಂಟಿನ ಈ ಪೇಪರ್ ಸ್ಟಾರ್ಟ್ ಆಗೋದು ಜೀವನ ಅವ್ರು ತುಂಬ ನಿಮ್ಮದ್ರ ಬೇಕಿರ್ತದೆ ಅವರು ಪಟ್ಟಿದೆ ಛಾಯಾಗ್ರಹಣ ಸಕ್ಸಸ್ ಆಗಿ ನನ್ನಲಾದ ಸಕ್ಸಸ್ ಆಡ್ಕೊಂಡೆ ಅದು ಕಡಿಯಿಲ್ಲ ಮುಲ್ಲ ಪ್ರಾರ್ಥನೆ ಮಾಡಿದ್ರು ಆಶೀರ್ವಾದ ಮಾಡಿದ್ರು. ಧನ್ಯವಾದ. ಒಂಜಿ ಮಾಸ ಪತ್ರಿಕೆ ಅವು ಸುರುಮಕ್ಕುನ ಬಾರಿ ಸುಲಭ ಅಂಡ ಅವೇನು ಒಂಜಿ 10 ವರ್ಷದ ಬಾರಿ ಪೊರ್ಲುಡ ಊರಿನ ಪ್ರಕಾಶ್ ಕುಂಟಿನಿಗೆ ಎಲ್ಲ ಅಭಿನಂದನೆ ಕೊಡುವುದು. ಆನ ಪತ್ರಿಕೆಲು ಎಡತ್ತ ವಿಚಾರ ಬರದುಂಡು ಯಾಕಾವಲ್ಲಿ ಆನ ಪತ್ರಿಕೆದ ಮಲ್ಲ ರೈಡರ ಅಭಿಮಾನಿ ಅರೆಲ್ಲ ನಮ್ಮ ಸಪೋರ್ಟ್ ಕೊಡುವುದಿಲ್ಲ ಯಾರನ್ನ ಹೆಚ್ಚಿ ಪಾತ್ರದಲ್ಲಿ ಮನವಲ್ಲ ವಾಕ್ಮೀನ ಪುರ ಊರುಡು ಪುರ ಬೈದೇರು ಅಂಚನೆ ಟಿ.ಎಂ. ಉಪಾಧ್ಯಾಯರ ಆದ ಪಾರಿಮಲ್ಲ ವಾಗ್ಮಿ ಅಂಚಾದು ಈ ಪತ್ರಿಕೆ ಉತ್ತರೋತ್ತರ ಅಭಿವೃದ್ಧಿ ಆಡು ಅಂಚನೆ ಪ್ರಕಾಶ್ ಕುಂಟಿನಿ, ಜ್ಯೋತಿ ಕುಂಟಿನಿ ಮಗಲು ಮರಮಯ ಭಾವದ ಈ ಸಂಸ್ಥೆದ ಆ ಒಂದು ಈ ಸನ್ಮಾನ ಪಡೆಯಲ ಆ ಪೂರ ಆಗಲು ಕಾರ್ಯಕರ್ತರಿಗೆ ನಿಂಗೆ ಮಾತ ದೇವರ ಪಡೆ ನಿಂಗೆ ಮಾತ ಆ ಕಡಿತ ಉನ್ನಾದಿ ಸಕಲ ಆರೋಗ್ಯವನ್ನು ತಂದು ಐಶ್ವರ್ಯವನ್ನು ತಂದು ಕಾಪಾಡಿಕೊಂಡು ಪ್ರಾರ್ಥನೆ. ಈ ಪತ್ರಿಕೆ ನನ್ನ ಒಂದು 25 ವರ್ಷದ ಉತ್ಸವವನ್ನು ಭಾರಿ ಪುರುಗಳು ಆಚರಣೆ ಮಾಡಿಕೊಂಡು ಎನ್ನ ಅರೆ ಕೊಡೋರ ಪ್ರಾರ್ಥನೆ ಸರ್ವೇ ಜನ ಸುಖಿರುವ ಸರಿ ಅಂತ ಹೇಳಿ ಮತ್ತೆ ಅವರು ಹೇಳ್ತಾರೆ ಏಜ್ ಆಗಿದೆ ಅಂತ. ನನಗೆ ಕಾಣುದಿಲ್ಲ ಅವರಿಗೆ ಏಜ್ ಇರೋದು, ದೇಹಕ್ಕೆ ಏಜ್ ಆಗಿರ್ಬೋದು, ಆದ್ರೆ ಅವರಿಗೆಲ್ಲ ಅವರು ನಮ್ಮೊಟ್ಟಿಗೆ ಸ್ನೇಹಿತರಾಗಿದ್ದಾರೆ. 10 ವರ್ಷದ ಮುಂಚೆ ಇದೊಂದು ಫ್ಲಾಶ್ ನ್ಯೂಸ್ ಅನ್ನು ಅವರು ಮಾಡಿದ್ರು 11 ವರ್ಷಕ್ಕಿಂತ ಮುಂಚೆ. ಮತ್ತೆ 10ನೇ ವರ್ಷ ಆಯ್ತು ಛಾಯಾಗ್ರಹಣಕ್ಕೆ. ಆದ್ರೆ ಅವರ ಫ್ಯಾಮಿಲಿ ಅವರಿಗೆ ಮೇನ್ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಸಂಘ ಸಂಸ್ಥೆಯವರು ಅವರಿಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟದಿಂದ ಇವತ್ತು ದಶಮಾನೋತ್ಸವ ಅವರು ಒಳ್ಳೆಯದಾಗಿ ಆಚರಿಸಿದ್ದಾರೆ. ಇದರಲ್ಲಿ ಏನು ಕುಂದು ಕೊರತೆ ಏನು ಕಾಣುವುದಿಲ್ಲ. ಭಾರಿ ಗ್ರ್ಯಾಂಡ್ ಅಂದ್ರೆ ಗುರುದೇವ್ ಗ್ರ್ಯಾಂಡ್ ಅಲ್ಲಿ ಹರಿಶನ್ ಹೇಳಿದಾಗೆ ಗ್ರ್ಯಾಂಡ್ ಅಲ್ಲಿ ಮಾಡಿದ್ದಾರೆ. ಇನ್ನೂ ಸಹ ಅವರು 25ನೇ ವರ್ಷ ಸಿಲ್ವರ್ ಜುಬ್ಲಿ ಮಾಡುವಾಗ ಗುರುದೇವ್ ಗ್ರ್ಯಾಂಡ್ ಇದು 2 ಆಗಬೇಕಾಗ್ತದೆ. ಹಾಗೆ ದೇವರವರಿಗೆ ಸುಖ ಸಂಪತ್ತಿ ಆಯುಷ್ಯ ಆರೋಗ್ಯ ಕೊಡಲೆಂದು ಹೇಳಿ ನಾನು ಭಿವಂಡಿ ಟು ಬದಲಾಪುರ್ನ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಕೊಟ್ಟು ನನ್ನ 2 ಮಾತನ್ನು ಮುಗಿಸುತ್ತೇನೆ. ಪತ್ರಿಕೆಯನ್ನು ಪ್ರಾರಂಭಿಸುವುದು ಎಷ್ಟೋ ಮಂದಿ ಮುಂಬೈಯಲ್ಲಿ ಕನ್ನಡಿಗರ ಪತ್ರಿಕೆಯನ್ನು ಪ್ರಾರಂಭಿಸಿದ್ದಾರೆ. ಆದರೆ ಅದರ ಯಶಸ್ಸು 1, 2 ವರ್ಷ, 3 ವರ್ಷ, 4 ವರ್ಷ, ಆದರೆ 10 ವರ್ಷಗಳ ಕಾಲ ನಿರಂತರವಾಗಿ ಒಂದು ಪತ್ರಿಕೆ ಯಶಸ್ಸು ಕಾಣಬೇಕಾದರೆ ಅದರ ಹಿಂದೆ ಕೆಲವು ಮಹತ್ವದ ಅಮೂಲ್ಯವಾದ ವಿಷಯಗಳು ಇರ್ತವೆ. ಒಂದು, ಜನಸಂಪರ್ಕ, ಓದುಗರು ಬೇಕು. 2ನೇದ್ದು ಧನ ಸಹಕಾರ, ಪ್ರೋತ್ಸಾಹ ಬೇಕು. 3ನೇದ್ದು ನಮ್ಮ ಪ್ರೇಕ್ಷಕರಿಗೆ ಓದುಗರಿಗೆ ಮುಟ್ಟಬೇಕಾದ್ರೆ ಅದು ಆ ಗುಣಮಟ್ಟವನ್ನು ಹೊಂದಿರಬೇಕು. ಅದು ವಿಷಯ ಆಧಾರಿತ ಸಮಾಜದ ಮೌಲ್ಯಗಳನ್ನು ಅರಿತುಕೊಂಡು ಸಮಾಜ ಸುಧಾರಣೆಯ ನಿಟ್ಟಿನಲ್ಲಿ ಆ ಪತ್ರಿಕೆ ಕೆಲಸ ಮಾಡಬೇಕು. ನಾನು ಮೊನ್ನೆ ಅವರಿಗೆ ಅಭಿನಂದನೆ ಮಾಡುವಾಗ ಹೇಳಿದೆ, ಈ ಪತ್ರಿಕೆ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ 10 ವರ್ಷ ನಿರಂತರವಾಗಿ ಈ ಪತ್ರಿಕೆಗೆ ಎಲ್ಲ ಓದುಗರ ಹಾಗೂ ಪ್ರೋತ್ಸಾಹಕರ ಚಂದಾದಾರರ ಸಂಖ್ಯೆ ಹೆಚ್ಚಾಗಲಿಕ್ಕೆ ಮುಖ್ಯ ಕಾರಣ ಅದು ಪ್ರತಿಯೊಂದು ವರ್ಗದವರನ್ನು ಹೃದಯ ಸ್ಪರ್ಶ ಮಾಡಿದೆ. ಅದು ಸಾಮಾಜಿಕವಾಗಿರಲಿ, ಸಾಹಿತ್ಯಿಕವಾಗಿರಲಿ, ಧಾರ್ಮಿಕವಾಗಿರಲಿ ಅಥವಾ ಕಲಾ ಪ್ರಾಕಾರವಾಗಿರಲಿ ಎಲ್ಲ ಕ್ಷೇತ್ರಗಳನ್ನು ಒಳಗೂಡಿಸಿ ಒಂದು ಗುಣಮಟ್ಟದ ಪತ್ರಿಕೆಯನ್ನು ನಿರಂತರವಾಗಿ ಅವರು ನೀಡಿದ ಕಾರಣ ಇದು 10 ವರ್ಷ ನಿರಂತರವಾಗಿ ಬೆಳೆದಿದೆ. ಇವತ್ತು 10 ವರ್ಷಗಳನ್ನು ಪೂರೈಸಿದೆ. ಇನ್ನೊಂದಷ್ಟು ವರ್ಷ ನಿರಂತರವಾಗಿ ಸಮಾಜವನ್ನು ಜಾಗೃತವಾಗಿ ಇಟ್ಟು ಸಮಾಜದಲ್ಲಿ ಮೌಲ್ಯವನ್ನು ಬಿತ್ತುವಂತಹ ಒಂದು ಕೆಲಸವನ್ನು ಈ ಛಾಯಾಕಿರಣ ಪತ್ರಿಕೆ ಮಾಡಲಿ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ನಮ್ಮ ದೇಶ ಒಂದು ಅತ್ಯಂತ ಪುರಾತನವಾಗಿರುವಂತಹ ಒಂದು ಸಂಸ್ಕೃತಿಯನ್ನು ಕೊಟ್ಟಿರುವಂತಹ ದೇಶ.
ಆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತಹ ಒಂದು ಜವಾಬ್ದಾರಿ ಕೂಡ ನಮಗೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಆ ನಿಟ್ಟಿನಲ್ಲಿ ಪತ್ರಿಕಾ ಕ್ಷೇತ್ರಕ್ಕೆ ಒಂದು ಬಹಳ ದೊಡ್ಡ ಒಂದು ಪಾತ್ರ ಇದೆ ಅಂತ ನಾನು ಭಾವಿಸಿದ್ದೇನೆ. ಆ ನೆಲೆಯಲ್ಲಿ ಕೂಡ ಈ ಛಾಯಾಕಿರಣ ಪತ್ರಿಕೆ ಒಂದು ನಾಂದಿಯಾಗಲಿ. ಜೊತೆಗೆ ನಾವೆಲ್ಲರೂ ಕೂಡ ನಾವೆಲ್ಲರೂ ಕರಾವಳಿ ಜಿಲ್ಲೆಗೆ ಸೇರಿದಂಥವರು. ಇವತ್ತು ಕರಾವಳಿ ಜಿಲ್ಲೆಯಿಂದ ನಮ್ಮ ಭವಿಷ್ಯತ್ತನ್ನು ಕಟ್ಟಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಮುಂಬೈ ಅಂತ ಮಹಾನಗರಕ್ಕೆ ಬಂದು ನಾವೆಲ್ಲರೂ ಕೂಡ ಸೆಟಲ್ ಆಗಿದ್ದೇವೆ. ಇವತ್ತು ಒಂದು ದುರಂತ ಏನು ಅಂತ ಹೇಳಿದ್ರೆ ನಮ್ಮ ಕರಾವಳಿ ಜಿಲ್ಲೆ ಒಂದ ವೃದ್ಧಾಶ್ರಮ ಆಗ್ತಾ ಇದೆ, ಅಥವಾ ನಮ್ಮ ಎಲ್ಲರ ಮನೆಗಳು ಪಾಲು ಬೀಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಕರಾವಳಿ ಜೊತೆಗೆ ಒಂದು ಕನೆಕ್ಟ್ ಆಗಿ ಇರುವಂತದ್ದು ಬಹಳ ಅವಶ್ಯಕವಾಗಿರುವಂತಹ ವಿಷಯ. ಈ ನಿಟ್ಟಿನಲ್ಲಿ ನಮ್ಮ ಮುಂದಿನ ಪೀಳಿಗೆ ಏನಿದೆ, ನಮ್ಮ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಇವರೆಲ್ಲರನ್ನು ಕೂಡ ನಮ್ಮ ಮಣ್ಣಿಗೆ ಕನೆಕ್ಟ್ ಆಗಿ ಇಟ್ಕೊಳ್ಳುವಂತ ಒಂದು ಬಹಳ ದೊಡ್ಡ ಜವಾಬ್ದಾರಿ ಈಗಿನ ಸಮಾಜಕ್ಕೆ ನಮ್ಗೆಲ್ಲರಿಗೂ ಕೂಡ ಇದೆ ಅಂತ ನಾನು ಭಾವಿಸುತ್ತೇನೆ. ಛಾಯಾ ಕಿರಣ ಅಂದರೆ ಪ್ರತಿಬಿಂಬದ ಕಾಂತಿ ಎಂದು ನನ್ನ ಅನಿಸಿಕೆ. ತನ್ನ ವಿಚಾರದ ಕಾಂತಿಯನ್ನು ಬರಹದ ರೂಪದಲ್ಲಿ ಪ್ರತಿಬಿಂಬಿಸುವುದೇ ಛಾಯಾ ಕಿರಣ ಎಂದು ನಾನು ತಿಳಿದುಕೊಳ್ಳುತ್ತೇನೆ. ಇಂದಿನ ಎಲೆಕ್ಟ್ರಾನಿಕ್ ತಂತ್ರಜ್ಞಾನದ ಯುಗದಲ್ಲಿ ಒಂದು ಪತ್ರಿಕೆ ಹಲವಾರು ಓದುಗರೊಂದಿಗೆ ದಶಮಾನೋತ್ಸವವನ್ನು ಆಚರಿಸುವುದೇ ಬಹಳ ಹೆಮ್ಮೆಯ ವಿಷಯ. ಯಾಕೆಂದರೆ ಇದರಲ್ಲಿ ಬರುವ ಎಲ್ಲ ಸುದ್ದಿ, ವಿಚಾರ, ಘೋಷಣೆ, ಕಥೆ, ಜಗತ್ತಿನ ಎಲ್ಲ ಅರಿವು ಒಂದೇ ಮಾಸಿಕದಲ್ಲಿ ಮನದಿಂದ ಎಳೆದು ಬಂದ ಲೇಖನವಲ್ಲದೆ ದಾಟ ಸಂಗ್ರಹಿಸಿ ಮೂಡಿಸಿದಲ್ಲ. ಮನದಿಂದ ಎಳೆದು ಬಂದ ಲೇಖನವಲ್ಲದೆ ದಾಟ ಸಂಗ್ರಹಿಸಿ ಮೂಡಿಸಿದಲ್ಲ. ಛಾಯಾಕಿರಣ ಒಂದೇ ಪಂಗಡಕ್ಕೆ ಸೀಮಿತವಾಗದೆ ಜಗತ್ತಿನಲ್ಲಿ ಆಗಿ ಹೋಗುವ ಎಲ್ಲಾ ವಿಷಯವನ್ನು ಬರಹದ ಮೂಲಕ ಹಾಗೂ ಛಾಯಾಚಿತ್ರದ ಮೂಲಕ ನಮಗೆ ತಿಳಿಸುತ್ತೇವೆ. ಇದು ಯಾವ ಡಿಜಿಟಲ್ಗೂ ಒಂದು ಚಾಲೆಂಜ್ ಎಂದು ನಾನು ತಿಳಿದುಕೊಳ್ಳುತ್ತೇನೆ. ನನ್ನಂತಹ ಓದುವ ಹವ್ಯಾಸ ಇದೊಂದು ತೃಪ್ತಿ ಕೊಡುವ ಮಾಸಿಕ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಇವತ್ತು ಧನ್ಯನಾಗಿರುವಂತಹದ್ದು ಸ್ಥಳೀಯ ವಿಶ್ವವಿದ್ಯಾನಿಲಯದ, ಮುಂಬೈ ಪಟ್ಟಣದ ವಿಶ್ವವಿದ್ಯಾನಿಲಯದ ಮತ್ತು ಕನ್ನಡದ ಚಟುವಟಿಕೆಗಳಿಂದ ಈಗಾಗಲೇ ಭಾರತದಾದ್ಯಂತ ಗುರುತಿಸಿಕೊಂಡ ವಿಭಾಗ ಮುಖ್ಯಸ್ಥರಾದಂಥ GN ಉಪಾಧ್ಯಾಯರನ್ನ ಇಲ್ಲಿ ಇರಿಸಿಕೊಂಡು ಈ ಕಾರ್ಯಕ್ರಮ ಮಾಡಿರುವಂತಹದ್ದು ನಿಜಕ್ಕೂ ಇದೊಂದು ಪೂರ್ಣ ಅಕಾಡೆಮಿಕ್ ಆದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗ್ತದೆ. ಅಂತಹ ವಿದ್ವಾಂಸರ ಮುಂದೆ ನಾನು ಮಾತನಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಹ ನಮ್ಮ ಪ್ರಕಾಶ್ ಚಂದ್ರ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಯನ್ನು ಹೇಳ್ತಾ, ನಾನು ಕನ್ನಡ ಲೋಕದಿಂದ ಬಂದಂತಹ, ಉಡುಪಿಯಿಂದ ಬಂದಂತಹ, ಕರಾವಳಿಯಿಂದ ಮುಂಬೈ ಸೇರಿಕೊಂಡಂತಹ ಈ ಮಂದಿ ಒಟ್ಟು ಮಾಡಿದಂತಹ ಪತ್ರಿಕೆಯ ವಿಷಯದ ಕುರಿತು 3 ವಿಷಯವನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. 5+1 ಆದರೆ ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ. ಯಾಕಂದ್ರೆ ಸಮಯವನ್ನ ಯಾರಿಗೂ ಕೂಡ ನಾನು ಕಸಿಯುವ ಪ್ರಯತ್ನವನ್ನು ಮಾಡೋದು. ಒಂದು, ನಮ್ಮ ಉಡುಪಿಯ ಪತ್ರಿಕೆಯ ಲಕ್ಷಣ ಏನು ಅಂತಂದ್ರೆ, ಎಲ್ಲರೂ ಕೂಡ ಹೊರಗೆ ಹೋಗಿ ಉಡುಪಿಯವರು ಬಹುತೇಕ, ಅದು MV ಕಾಮತ್ ಇರಬಹುದು, ಸಂತೋಷ್ ಕುಮಾರ್ ಗುಲ್ವಾಡಿ ಇರಬಹುದು, ವಡ್ಡರ್ಸೆ ರಘುರಾಮ್ ಶೆಟ್ಟಿ ಅವರು ಇರಬಹುದು, ಎಲ್ಲರೂ ಕೂಡ ಕಟ್ಟೆ ಕಳೆದದ್ದು ಅಂದ್ರೆ ಮುಂಬೈಗೆ ಬಂದು ಇಲ್ಲಿಯ ಪತ್ರಿಕೋದ್ಯಮವನ್ನು ಬೆಳೆಸಿದರೆ ಹೊರತು ಹೊರ ಜಗತ್ತಿನಿಂದ ಉಡುಪಿಯ ಪತ್ರಿಕೆಯನ್ನು ಬೆಳೆಸಿದವರು ಯಾರೊಬ್ಬರೂ ಇಲ್ಲ. ಈ ಸಂದರ್ಭದಲ್ಲಿ ಜ್ಯೋತಿ ಪ್ರಕಾಶ್ ಕುಂಠಿನಿ ಅವರು BS ಕುರ್ಕಾಲ್ ಬರೆದ ಹಾಡನ್ನು ಹಾಡುವುದರೊಂದಿಗೆ BS ಕುರ್ಕಾಲ್ ಅವರ ಸುಪುತ್ರಿ ಅನ್ನಪೂರ್ಣ ಅವರನ್ನು ಸನ್ಮಾನಿಸಲಾಯಿತು. ಪತ್ರಿಕೆಗೆ ನಿರಂತರ ಸಹಕಾರ ನೀಡಿದವರನ್ನು, ಸ್ವರ್ಣ ಪೋಷಕ ಸದಸ್ಯರನ್ನು ಸತ್ಕರಿಸಲಾಯಿತು.
ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಮುಂಬೈ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ಡಾಕ್ಟರ್ ಜಿಎನ್ ಉಪಾಧ್ಯಾಯ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಪತ್ರಿಕೆಯ ಬಗ್ಗೆ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಿರ್ಮಾಣ ಮಾಡುವಂತಹ ಕೆಲಸವನ್ನ ನಾನು ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ನಮಗೆ ಮುಂಬೈ ದೀರ್ಘವಾದಂತಹ ಇತಿಹಾಸ ಇದೆ. ಈ ಅಶೋಕ್ ಸುವರ್ಣ ಅವರಿಂದ ಮೊನ್ನೆ 75 ವರ್ಷದ ಒಂದು ದೊಡ್ಡ ಸಂಭ್ರಮವನ್ನು ಗಂಭೀರ ಪತ್ರಿಕೆ ಮುಖಾಂತರ ಮಾಡಿಕೊಂಡು ದೊರಕಿಯವರ ಉದಾಹರಣೆ ಹೇಳಿದೆ. ಅಕ್ಷಯ ಪತ್ರಿಕೆ ಇಷ್ಟೊಂದು ಮುಖವಾಣಿ ಡಾಕ್ಟರ್ ದಿನೇಶ್ ಅವರು ಮುಂಬೈ ಕನ್ನಡ ಪತ್ರಿಕೋದ್ಯಮದಲ್ಲಿ PhD ಮಾಡಿದ್ದಾರೆ. ಕುಸುಮ ಅವರು ಮಗುವೀರ ಪತ್ರಿಕೆ ಕುರಿತು ಅಧ್ಯಯನ ಮಾಡಿ ಮುಂಬೈ ವಿಶ್ವವಿದ್ಯಾಲಯದ MPhil ಪದವಿಯನ್ನ ನಮ್ಮ ಕುಮುದ ಆಳ್ವ ಮುಂಬೈ ಕನ್ನಡ ಮುಖವಾಣಿಗಳ ಕುರಿತು ಅಧ್ಯಯನ ಮಾಡಿ ಒಳ್ಳೆಯ ಸಂಪ್ರಬಂಧವನ್ನ ರಚನೆ ಮಾಡಿದ್ದಾರೆ. ಹಾಗಾಗಿ ಈ ಪರಂಪರೆಗೆ ಜೊತೆಗೆಯಾಗಿ ಈ ಒಂದು ಛಾಯಾಕಿರಣ ಅಭಿಮಾನ ಪಡುವ ಹಾಗೆ ಕೆಲಸವನ್ನು ಮಾಡಿದ ಸಂಸ್ಕೃತಿಯನ್ನು ಕೆಲಸವನ್ನು ಕಟ್ಟುವ, ಬೆಳೆಸುವ, ಉಳಿಸುವ ಕೆಲಸ ಒಮ್ಮೆ ವೇದಿಕೆಯಲ್ಲಿ ಕನ್ನಡ ಉಳಿಯುತ್ತದೆ ಹಾಗೆ ನಿಜವಾಗಿ ನಾವು ಮಾಡಬೇಕಾದಂತಹ ಮುಂಬೈ ವಿಶ್ವವಿದ್ಯಾಲಯದ ಸಮಸ್ತ ಸಮಸ್ತವಾಗಿ ವಿದ್ಯಾರ್ಥಿಗಣ್ಯ ವಿದ್ವಾಂಸರು ಈ ಕಾರ್ಯಕ್ರಮಕ್ಕೆ ಆಯ್ಕೆಗಳ ಹರಿಶ್ಚಂದ್ರಂತಹ ಅಧಾರಗಟ್ಟಿ ಸಾರ್ವಭೌಮರು ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಶೋಭೆಯನ್ನು ಹೆಚ್ಚಿಸುವಂತಹ ನಮ್ಮ ಭಾಷೆ, ನಮ್ಮ ಒಂದು ಅಸ್ಮಿತೆಯನ್ನು ಉಳಿಸುವಂತಹ ಕೆಲಸ ಆಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸರೋಜಾ ಅಮಾತಿ ನಿರೂಪಿಸಿದರು. ಸಭಾ ಕಾರ್ಯಕ್ರಮವನ್ನು ದಯಾಸಾಗರ್ ಚೌಟ ನಿರೂಪಿಸಿದರೆ ಕೊನೆಗೆ ಶಾಲಿನಿ ಶೆಟ್ಟಿ ಅಜೇಕಾರ್ ವಂದಿಸಿದರು. ಸಭಾ ಕಾರ್ಯಕ್ರಮದ ನಂತರ ನಿತ್ಯಾನಂದ್ ಪಡ್ರೆ ಅವರ ಅಧ್ಯಕ್ಷತೆಯಲ್ಲಿ ದಯಾಸಾಗರ್ ಚೌಟ ಮತ್ತು ಹರೀಶ್ ಹೆಜ್ಮಾಡಿ ಅವರಿಂದ ಮಾಧ್ಯಮ ಮತ್ತು ಸಮಾಜ ಎಂಬ ವಿಷಯದ ಕುರಿತು ವಿಚಾರ ಸಂಕಿರಣ ನಡೆಯಿತು. ಪತ್ರಿಕೆಯೊಂದು ಪತ್ರಕರ್ತ ಮಾರ್ಗವನ್ನು ಮೊದಲು ಸತ್ಯವನ್ನು ಪ್ರತಿಪಾದಿಸಬೇಕು, ಡೆಮಾಕ್ರಸಿಯ ರಕ್ಷಣೆಯನ್ನು ಮಾಡಬೇಕು, ಫ್ರೀಡಮ್ ಆಫ್ ಸ್ಪೀಚ್ ಅನ್ನು ಅವನ್ನು ರಕ್ಷಿಸಬೇಕು, ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯವನ್ನು ಅವನ್ನು ರಕ್ಷಿಸಬೇಕು ಮತ್ತೆ ಅವನು ಅಕೌಂಟೇಬಲ್ ಆಗಬೇಕು, ಪ್ರಜಾಪ್ರಭುತ್ವದ ವಾಚ್ ಡಾಗ್ ಆಗಿ ಅವನು ಕೆಲಸ ಮಾಡಬೇಕು. ಯಾಕಂದ್ರೆ media has the power to make the innocent guilty and to make the guilty as innocent. ಪತ್ರಿಕೋದ್ಯಮದ ಪವರ್ ಬರುವ ಗಿಲ್ಟಿಯನ್ನ ಇನ್ನಸೆಂಟ್ ಮಾಡ್ತಾನೆ, ಇನ್ನಸೆಂಟ್ ಅನ್ನ ಗಿಲ್ಟಿಯನ್ನಾಗಿ ಮಾಡುವ ಈ ಕಾಲಘಟ್ಟದಲ್ಲಿ ಪತ್ರಕರ್ತರ ಪತ್ರಿಕೋದ್ಯಮದ ಮುಖ್ಯವಾದ ಉದ್ದೇಶ ಈ ಸಮಾಜವನ್ನು ಶುದ್ಧೀಕರಿಸುವುದು, ಕಾವಲು ನಾಯಿಯಂತೆ ಕಾಪಾಡುವುದು, ಪ್ರಜಾಪ್ರಭುತ್ವದ ಕಿವಿ ನಾಲಗೆ ಚೆನ್ನಾಗಿ ಪತ್ರಿಕೆಯನ್ನು ಕೆಲಸ ಮಾಡುವುದು ಅತಿ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳುತ್ತಾ ನಮಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಕುಂಟಿನಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಎರಡು ಮಾತುಗಳನ್ನು ಓದುತ್ತೇನೆ. ಸಾಕಷ್ಟು ವಿಚಾರಗಳನ್ನು ನಾವು ಗಮನಿಸಬಹುದು, ಓದಬಹುದು, ನಿಂತಲ್ಲಿಂದಲೇ ಎಲ್ಲವನ್ನ ನಮ್ಮ ಕೈಗೆ ಕೊಡಬಹುದು. ಉಪಾಧ್ಯಾಯರು ಇವತ್ತು MA ತರಗತಿಗಳನ್ನ ಮೊಬೈಲ್ನ ಮೂಲಕ ಕ್ಲಾಸಸ್ ನಡೆಸ್ತಾ ಇದ್ದಾರೆ. ಗೂಗಲ್ ಮೀಟ್ನ ಮೂಲಕ ಅವರ ನಿರಂತರ ಕ್ಲಾಸ್ಗಳು ಆಗ್ತಾ ಇರೋದು ನಾನು ನೋಡ್ತಾ ಇದ್ದೇನೆ. ಎಂತೆಂಥ ಗೋಷ್ಠಿಗಳನ್ನ ಅವರ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರಿನಲ್ಲಿ, ದಿಲ್ಲಿಯಲ್ಲಿದ್ದು ಇಲ್ಲಿ ಅವರು ಅದರ ಗೋಷ್ಠಿಗಳನ್ನ ಸಂಪನ್ನಗೊಳಿಸಿ ಬಂದಿರ್ತಾರೆ. ಆದರೆ ಈ ಬದಿ ಭಯಾನಕ ಇದೆ. ಆದ್ದರಿಂದ ಮಾಧ್ಯಮ ಅನ್ನುವಲ್ಲಿ ನಾವು ಗುರುತಿಸಬೇಕಾದ ಜಾಗ ಮತ್ತು ಬಹುಶಃ ಇವತ್ತು ನಾನು ನೋಡಿದೆ ಡೀಪ್ ಫೇಕ್ ಅನ್ನೋದ್ರ ಬಗ್ಗೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಬಹಳ ವಿಶೇಷ ಕಾಯ್ದೆ ಅಂತ ಮನವಿ ಮಾಡಿದೆ. ನಿನ್ನೆ ದಿವಸ ನಮ್ಮ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವರು ಮತ್ತು ವಾರ್ತಾ ಪ್ರಸಾದ್ ಜಂಟಿಯಾಗಿ ಮೀಟಿಂಗ್ ಮಾಡಿದ್ದಾರೆ ಮತ್ತು ಎಲ್ಲ ಗೂಗಲ್ ಪ್ಲಾಟ್ಫಾರ್ಮ್ಸ್ ಅನ್ನು ಅವಶ್ಯವಾಗಿ ರಿಜಿಸ್ಟರ್ ಮಾಡಬೇಕನ್ನುವಂಥ ಸುತ್ತೋಲೆ ಬಹುಶಃ ಕೆಲವೇ ದಿನಗಳಲ್ಲಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಅಲ್ಲಿಗೆ ಬಹುಶಃ ಸ್ವಯಂ ಮಾಧ್ಯಮವಾಗುವಲ್ಲಿ ಒಂದು ಸಣ್ಣ ಮಟ್ಟಿನ ನಿಯಂತ್ರಣ ಬಹುಶಃ ಈ ಡೀಪ್ ಫೇಕ್ಗಳ ಮೂಲಕ, AI ಮೂಲಕ ಹಾಗಿರುವಂತಹ ಸುಳ್ಳು, ಅಪರಕಲ್ಪಿತ, ಎಷ್ಟೋ ಸಲ ಭಯಾನಕ ಮತ್ತು ಮಾರಕ, ನಮ್ಮ ಬದುಕಿಗೆ ಮಾರಕ ಆಗುವಂತಹ ಮಾಧ್ಯಮದ ಇನ್ನೊಂದು ಮುಖ ಅನಾವರಣಗೊಂಡು ಬಹುಶಃ ಅದರಲ್ಲಿ ನಿಯಂತ್ರಣ ಕೂಡ ಆಗ್ಬೋದು ಅನ್ನುವಂತಹ ಮಾತನ್ನು ನಿಮ್ಮ ಮುಂದೆ ಹೇಳ್ತಾರೆ.
ಬಹುಶಃ ಈ ಎರಡು ಮಾತುಗಳ ಮೇಲಿನ ನಿತ್ಯಾನಂದ ಪಂಡಿತರವರ ಜಿಜ್ಞಾಸೆ ನಮ್ಮನ್ನು ಹೆಚ್ಚು ಈ ನೆಲೆಯಲ್ಲಿ ಸಂಪನ್ನಗೊಳಿಸುವ ಮಾತಿನ ಜೊತೆಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಕಲಿಯುವಾಗ ಯಾರಾದ್ರೂ ಮಕ್ಕಳು ಏನು ಕಲಿತೀಯಪ್ಪ ಕೇಳಿದ್ರೆ ಜರ್ನಲಿಸಮ್ ಹೇಳ್ತಿದ್ರು. ಈಗ ಅದೇ ನೀವು ಮಣಿಪಾಲದಲ್ಲಿ ಹೋಗಿ ಏನು ಕಲಿತೀಯಪ್ಪ ಅಂದ್ರೆ ಜರ್ನಲಿಸಮ್ ಅಂತ ಯಾರು ಹೇಳುವುದಿಲ್ಲ, ಮಾಸ್ ಮೀಡಿಯಾ ಅಂತ ಹೇಳ್ತಾರೆ. ಮಾಸ್ ಮೀಡಿಯಾ, ಮಾಸ್ ಕಮ್ಯುನಿಕೇಶನ್ ಅಷ್ಟು ಬದಲಾಗಿದೆ ತಂತ್ರಜ್ಞಾನದಿಂದ. ಮಾಧ್ಯಮದಲ್ಲಿ ನನ್ನ ಪ್ರಕಾರ ರೇಡಿಯೋ ಇದೆ, ಪತ್ರಿಕೆ ಇದೆ, ಅದು ಮಾಧ್ಯಮದಾಗಿಯ ಮಕ್ಕಳು. ರೇಡಿಯೋ, ಪತ್ರಿಕೆ, ಟಿವಿ, ಸೋಷಿಯಲ್ ಮೀಡಿಯಾದವರೆಗೆ ಈಗ ಏನೆಲ್ಲ ಬರ್ತವೆ ನಾವು ಮೊಬೈಲ್ ಅಲ್ಲಿ ನೋಡ್ಬೋದು, ಅದೆಲ್ಲ ಮಾಧ್ಯಮ ತಾಯಿಯ ಮಕ್ಕಳು. ಈ ಮಾಧ್ಯಮ ತಾಯಿಯ ಮಕ್ಕಳು ಯಾರು ಪವರ್ಫುಲ್ ಕೇಳಿದ್ರೆ ರೇಡಿಯೋವೋ, ಟಿವಿಯೋ, ಪೇಪರ್ ಅಥವಾ ಸೋಷಿಯಲ್ ಮೀಡಿಯಾವೋ ಕೇಳಿದ್ರೆ, ನಾನೊಂದು ಸೆಮಿನಾರಿಗೆ ಹೋಗಿದ್ದೆ, ಒಬ್ಬೊಬ್ರು ಒಂದೊಂದು ಉತ್ತರ ಹೇಳಿದೆ. ಒಬ್ಬ ಹೇಳಿದ ಪತ್ರಿಕೆ ಮೇಲೂ ಎಲ್ಲಕ್ಕಿಂತ ಅಲ್ಲ. ಬಹುಶಃ ನಾನು ಮಣಿಪಾಲದಿಂದ ಹೋಗಿದ್ದೆ, ನನಗೆ ಬೇಜಾರಾಗುವುದು ಬೇಡ ಅಂತ ಹೇಳಿರ್ಬೇಕು. ನಾನು ಕೇಳಿದೆ, ಯಾಕೆ ನೀನು ಪೇಪರ್ ಮೇಲೂ ಹೇಳ್ತೀನಿ, ಅದಕ್ಕಿಂತ ಮೊದಲು ಟಿವಿ ಸುದ್ದಿ ಕೊಡುವುದಿಲ್ವಾ? ಅದಕ್ಕೆ ಅವರು ಹೇಳಿದ, ಸರ್ ನನ್ನ ಅಪ್ಪನಿಗೆ ಕೋಟದಲ್ಲಿ ಹೋಟು ಉಂಟು, ನಾವು ಈ ಟಿವಿ ನ್ಯೂಸ್ ಕೇಳಿದ್ರೆ ಅದು ಅಲ್ಲಿಗೆ ಮುಂದೆ ಹೋಯ್ತು. ಪೇಪರ್ ಅಂತಂದ್ರೆ ನಾವು ಓದಿ ಆದ ಮೇಲೆ ಸಂಜೆ ಗೋಳಿ ಬಜೆ ಮಾಡ್ತಾರೆ, ಅದು ಕಟ್ಟಿಕೊಳ್ಳಿಕ್ಕೆ ಒಳ್ಳೆದಾಗ್ತದೆ, ಆದ್ದರಿಂದ ಪೇಪರ್ ಮೇಲೆ. ಈಗ ಹುಡುಗ ಹೇಳಿದ, ಅವರು ಹೇಳಿದ ಹಾಗೆ ಅದು ಇನ್ಫಾರ್ಮೇಶನ್, ಎಜುಕೇಶನ್, ಎಂಟರ್ಟೈನ್ ಮತ್ತು ಡೆವಲಪ್ಮೆಂಟಿನ ದಿಕ್ಸೂಚಿ. ಇವತ್ತು ಏನಾಗಿದೆ ಅಂದ್ರೆ ಅವರು AI ಅನ್ನುವ ರಾಕ್ಷಸ ಅಂತ ಹೇಳಿ. ನಂತರ ಅಮಿತ ಕಲಾ ಮಂದಿರ ಮೀರಾ ರೋಡ್ ಇದರ ಸದಸ್ಯೆಯರಿಂದ ನೃತ್ಯ ವೈಭವದೊಂದಿಗೆ ಕಾರ್ಯಕ್ರಮವು ಮುಂದುವರೆಯಿತು. ಧನಂಜಯ್ ಪೂಜಾರಿ ಜೊತೆ ಇನ್ನಂಜೆ ಜೈರಾಮ್, ಮುಂಬೈ ನ್ಯೂಸ್. ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ, ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ, ಆನಂದ ಗಣಪತಿ ನಿನಗೆ ಬಂದರೆ, ಆನಂದ ಗಣಪತಿ ನಿನಗೆ ಬಂದರೆ, ಶರಣು ಶರಣು ಹೇ ಗಣಪತಿ, ಶರಣು ಗಣಪತಿ, ಶರಣು ಪಾರ್ವತಿ ತನಯನೆ ನಿನಗೆ ಬಂದರೆ, ಶರಣು ಶರಣು ಹೇ ಗಣಪತಿ, ಶರಣು ಗಣಪತಿ. ಪಂಕಜ